ಈ ಒಂದು 9 ದಿನಗಳ ಕಾಲ ಕಾರ್ಯಕ್ರಮ ಜೊತೆಗೆ ಈಗಾಗಲೇ 30 ದಿನಗಳ ಕಾಲ ನಾವು ವಸ್ತು ಪ್ರದರ್ಶನಕ್ಕಾಗಿ ಮೊನ್ನೆ ಪ್ರಾರಂಭ ಆಗಿದೆ 24ರಿಂದ 25ರಿಂದ. ಅದೇ ರೀತಿಯಾಗಿ 3 ವೇದಿಕೆಗಳಲ್ಲಿ ನಾವು ಈ ಬಾರಿ ಕಾರ್ಯಕ್ರಮನ 5, 6 ಮಾಡ್ತಿದ್ವಿ, 5 ಆನೆ ತಂದಿದ್ವಿ. ಆರ್ಥಿಕ ತೊಂದರೆ ಸ್ವಲ್ಪ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಾವು ಸ್ವಲ್ಪ ಮಟ್ಟಿಗೆ ನಮ್ದು ಕೈಲಿ ಆದಷ್ಟು ಮಾಡ್ತಾ ಇದ್ದೇವೆ. ಇವತ್ತ 11ನೇ ತಾರೀಕಿಗೆ ನಮ್ದು ದಸರಾ ಜಂಬೂಸವಾರಿಯ ಒಂದು ಬೃಹತ್ ಮೆರವಣಿಗೆಯನ್ನು ಏರ್ಪಡಿಸಿದೆ. ಹೀಗಾಗಿ 3/10/2024ರಂದು ನಮ್ಮ ಪ್ರತಿ ವರ್ಷ ನಾವು ದೇವಿಯನ್ನ ಮೊದಲು ಗಣೇಶ್ ಮುಂಜಿಯವರಿದ್ರು, ಅವ್ರ ತದನಂತರ ಅವರು ಶ್ರೀಮತಿಯವರು ಅದನ್ನೇ ಮುಂದುವರಿಸ್ಕೊಂಡು ದೇವಿಯ ಒಂದು ಮೂರ್ತಿಯನ್ನು ಅವರೇ ಪೂಜೆ ಕೊಡಿಸಿ 9 ದಿನಗಳ ಕಾಲ ನಮ್ಮ ಎಲ್ಲ ಪದಾಧಿಕಾರಿಗಳು, ನಮ್ಮ ಏರಿಯಾದ ಹಿರಿಯರು ಎಲ್ಲರೂ ಒಂದೊಂದು ದಿವಸ ಒಬ್ಬೊಬ್ಬರು ಪೂಜೆ ಮಾಡೋದ್ರ ಜೊತೆಗೆ 9 ದಿನಗಳ ಅಲ್ಲಿ ಪ್ರಸಾದ ವಿತರಣೆಯನ್ನು ಮಾಡಲಾಗುವುದು. ಮತ್ತು ಅದ್ರ ಜೊತೆ ರೀತಿಯಾಗಿ ವಿದ್ಯಾವರ್ಧಕ ಸಂಘದಲ್ಲಿ 3 ದಿನಗಳ ಕಾಲ ಮಹಿಳಾ ಮತ್ತು ಮಕ್ಕಳ ದಸರಾ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೇವೆ. ಮಹಿಳೆಯರಿಗಾಗಿಯೇ ಅನೇಕ ಕಾರ್ಯಕ್ರಮ ಏರ್ಪಡಿಸಲಾಗಿದ್ದು, ರಂಗೋಲಿ ಸ್ಪರ್ಧೆ, ಫ್ಯಾಷನ್ ಶೋ, ಅಡಿಗೆ ಸ್ಪರ್ಧೆ ಹಾಗೂ ಇತರೆ ಚಟುವಟಿಕೆಗಳನ್ನ ನಮ್ಮ ಮಹಿಳಾ ತಂಡದಿಂದ ಕಾರ್ಯಕ್ರಮ ರೂಪಿಸ್ತಾರೆ. ಅದೇ ಮಕ್ಕಳಿಗಾಗಿಯೂ ಸಹ ಇವತ್ತು ಮಕ್ಕಳ ದಸರಾ ಉತ್ಸವ ಅಂತೇಳಿ ಮಕ್ಕಳಿಗಾಗಿ ಕಲೆ, ನಾಟಕ ಮತ್ತು ಡ್ಯಾನ್ಸ್ ಸ್ಪರ್ಧೆ ಇವುಗಳನ್ನು ಅಲ್ಲಿ ಏರ್ಪಡಿಸಿದ್ದೇವೆ. ಅದಾದ ನಂತರ 11/10/2024ರಂದು ಏನು ನಮ್ಮ ಜಂಬೂಸವಾರಿ ಮೆರವಣಿಗೆ ದಿವಸ ಅಲ್ಲಿ ಅಂಬಾರಿ ಪೂಜೆಯನ್ನು ಮಾಡಲಾಗುವುದು. ಇವತ್ತು ಹನುಮಂತ ದೇವರು ಮತ್ತು ಬಂಡೆಮ್ಮಂದು ಅಲ್ಲಿಂದ ಬಂಡೆಮ್ಮ ಗುಡಿಯಲ್ಲಿ ಪೂಜೆಯನ್ನು ಮಾಡಿ ಆ ಪೂಜಾ ಕಾರ್ಯಕ್ರಮದಿಂದ ಅಲ್ಲಿ ನಮ್ಮ ಕಲಾವಿದರ ತಂಡ ಪ್ರತಿ ವರ್ಷದಂತೆ ಏನು ನಡೀತೈತೆ ಆ ಕಾರ್ಯಕ್ರಮ ನಡೆಸ್ತದೆ. ಮತ್ತು 2:30 ಗಂಟೆಗೆ ಇವತ್ತು ಇದರ ಮೆರವಣಿಗೆ ಕಾರ್ಯಕ್ರಮ ನಮ್ಮ ಗಾಂಧಿನಗರ ಈಶ್ವರ ದೇವಸ್ಥಾನದಿಂದ ಮಾಡರ್ನ್ ಟಾಕೀಸಿಂದ ನಮ್ಮ ಟೋಲ್ ನಾಕದಿಂದ ಹೊಸ ಯಲ್ಲಾಪುರ ಈಗೇನು ರೌಂಡ್ ಹೋಗ್ತಿತ್ತು ಅದು ಕ್ಯಾನ್ಸಲ್ ಆಗಿ ಹೊಸ ಯಲ್ಲಾಪುರದ ಆ್ಯಸ್ ಯೂಶುವಲ್ ರೂಟ್ ನಮ್ಮದು ಕಾಮನಕಟ್ಟಿ ಮತ್ತು